ಹಲೋ ಫ್ರೆಂಡ್ಸ್, SLJ ಚಾನಲ್ಗೆ ಸ್ವಾಗತ. ಎಲ್ರದ್ದು ಒಂದೇ ಕ್ವಶನ್ ಇತ್ತು. ನಾನು ಗೋವಾದಲ್ಲಿ ಇದ್ದಾಗ ಎಲ್ಲರೂ ಕೇಳ್ತಾ ಇದ್ರು, ಎಲ್ಲಿ ಹೋಗಿದ್ದೆ. ನಾನು ಸಡನ್ಲಿ ಯಾರಿಗೂ ಹೇಳ್ದೇನೆ ನಾನು ಸೋಲೋ ಟ್ರಿಪ್ ಹೋಗಿದ್ದೆ. ಅಲ್ಲಿ ಹೋದಾಗ ಒಂದಿನ ಬೆಳಗ್ಗೆ ಸ್ಟೇಟಸ್ ಹಾಕ್ಬಿಡ್ತೀನಿ. ಎಲ್ಲರೂ ಗಾಬರಿಯಾಗಿ ಇವಳು ಎಲ್ಲಿ ಹೋಗಿದ್ದಾಳೆ, ಏನು ಸಮಾಚಾರ, ಏನು ಮದುವೆ ಆದ್ಲಾ ಏನು. ನಾನು ಸಿಂಗಲ್ ಫೋಟೋ ಅಷ್ಟೇ ಹಾಕಿರ್ತೀನಿ, ಹಾರ ಎಲ್ಲ ಹಾಕ್ಕೊಂಡು. ಏನು ಇದು ಯಾವ ಥರದ ಪದ್ಧತಿ, ಇದು ಮದುವೆ ಆಗ್ತಾ ಇದ್ದಾಳೆ ಇವಳು, ಏನು ಯಾರು ಹುಡುಗ ಏನು ಅಂತ ಫುಲ್ಲು ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಮೆಸೇಜ್ ಹಾಕಿದ್ರು. ಆಮೇಲೆ ನಾನು ನಿಧಾನವಾಗಿ ಅದನ್ನೆಲ್ಲ ತುಂಬ ಅಂದರೆ ತುಂಬ ನಕ್ಕಿದ್ದೀನಿ. ನಾನು ಹೇಳ್ಬೇಕಂತ ಹೇಳಿದರೆ ಎಲ್ಲರೂ ಹಾಗೇ ಹಾಕಿದ್ರು, ಯಾವ ಹುಡುಗ, ಏನು ಮದುವೆ ಆಗಿಬಿಟ್ಟಿಯಾ, ಏನು ಹಾರಾಗಿರ, ಹಣೆ ಮೇಲೆ ಕೂಕ್ಮ ಯಾವ ದೇಶಕ್ಕಮ್ಮ ಹೋಗಿದ್ದೀಯಾ ನೀನು, ಎಲ್ಲಮ್ಮ ಇರೋದು ನೀನು, ಯಾವುದಮ್ಮ ಇದು ಪೂಜೆ ಪುನಸ್ಕಾರ ಇದೆಲ್ಲ ಎಲ್ಲಮ್ಮ ನಿಂದು ಅಂತ ತುಂಬ ಜನ ಕೇಳಿದ್ರು. ನಾನು ತುಂಬ ಅಂದರೆ ತುಂಬ ನಕ್ಕಿದ್ದೀನಿ. ಆ ಒಂದು ಗೋವಾ ಜರ್ನಿ ಇದೆ ಅಲ್ವಾ, ಡ್ರೀಮ್ ಜರ್ನಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರೋಂಥ ನಂದು ಲೈಫಲ್ಲಿ ಗುಡ್ ಮೆಮೊರೀಸ್ನ ನಾನು ಕ್ರಿಯೇಟ್ ಮಾಡ್ಕೊಂಡ್ಬಂದಿದ್ದೆ. ಅವರಿಂದ ಕೆಲವು ಹೊಸ ವಿಷಯಗಳನ್ನ ಕಲಿತೆ. ಅವರು ತುಂಬ ದಿನ ಟ್ರಾವೆಲ್ ಮಾಡ್ತಾನೆ ಜೀವನ ಕಳಿತೀವಿ, ಹೊಸ ದೇಶಗಳನ್ನ ಸುತ್ತೀವಿ. ಎಲ್ಲ ಪ್ರಪಂಚ ಇಡೀ ಒಂದೇ ಥರ ಯಾಕಿಲ್ಲ ಹೇಳು, ಎಲ್ಲ ವಿಧವಾಗಿದೆ. ಎಲ್ಲ ನಾವು ಅದನ್ನು ನೋಡಿ ಆನಂದಿಸಬೇಕು. ಹಾಗೆ ಯಾವುದೇ ನಾವು ಬದುಕಿರೋಷ್ಟು ದಿನ ಎಲ್ಲೆಲ್ಲೇನೇನು ನಡೀತಾ ಇದೆ, ಯಾವ ಥರ ಇದೆ ದೇಶ, ಎಷ್ಟು ಸುಂದರವಾಗಿ ಒಂದು ಸೃಷ್ಟಿಸಿದ್ದಾನೆ ಶಿವ ಅಂತ. ಶಿವನ್ ತುಂಬ ನಂಬ್ತಾರೆ ಅವರು. ಎಷ್ಟು ಚೆನ್ನಾಗಿ ಸುಂದರವಾಗಿ ಮಾತುಗಳೇ ಇಲ್ಲ, ಮೆಮೊರಿಗಳನ್ನ ನಾನು ನೆನ್ಪು ಮಾಡಿಕೊಂಡ್ರೆ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು. ಆಟಗಳೆಲ್ಲ ಇತ್ತು, ಯೋಗದ ಬಗ್ಗೆ ಗೇಮ್ ಇತ್ತು. ಆ ಥರ ಅಲ್ಲಿ ಗೋವಾದಲ್ಲಿ ನನಗಿರೋ ಅಂಥ ಕಲೆನ ಪ್ರದರ್ಶನ ಮಾಡ್ತಾಯಿದ್ದೆ. ಪೇಂಟಿಂಗ್ ಮಾಡ್ತಿದ್ದೆ. ನೈಟ್ ಊಟ ಆದಮೇಲೆ ಡೈಲಿ ಸ್ವಲ್ಪ ಪೇಂಟಿಂಗ್ ಅಂತ. ನನಗೆ ಪೇಂಟಿಂಗ್ ಹ್ಯಾಬಿಟ್ ಇತ್ತು, ಸ್ವಲ್ಪ ಗೊತ್ತಿತ್ತು. ಚಿಕ್ಕ ಚೈಲ್ಡ್ಹುಡ್ಡಲ್ಲಿ ನಾನು ಸ್ವಲ್ಪ ಮಾಡ್ತಾಯಿದ್ದೆ. ಕ್ಲಾಸಲ್ಲೆಲ್ಲ ಮೆಹಂದಿ ಪೇಂಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದೆ. ಹಾಗಾಗಿ ಅದಾದಮೇಲೆ ಇದು ಓಪನ್ ಸೆರೆಮನಿ ದಿನ ಎಲ್ಲ ಮೆಮೊರಿ, ಕರ್ಮ ಯೋಗ ಅಂತ ಇತ್ತು. ಮತ್ತು ಯೋಗ ಇವೆಲ್ಲ ಕರ್ಮಯೋಗ, ಯೋಗ, ಡ್ಯಾನ್ಸು, ಅದೆಲ್ಲ ಎಂಟರ್ಟೈನ್ಮೆಂಟು, ಒಳ್ಳೆ ಮೆಮೊರಿ. ಅದೇ ಯೋಗ ಮಾಡಿದಾಗ ಬೆಳಗ್ಗೆ ಬಾಂಬೋ ಯೋಗ, ಆ ಯೋಗ, ತುಂಬ ವೆರೈಟಿ ಆದ ಯೋಗ. ಇಷ್ಟೆಲ್ಲ ಯೋಗ ಇರುತ್ತೆ ಅಂತ ನಾನು ಅಲ್ಲೋದ್ಮೇಲೆ ಕಲ್ತಿದ್ದು. ಅಲ್ಲಿರೋ ಪ್ರತಿಯೊಂದು ದೇಶದವ್ರದ್ದು ಒಂದೊಂದು ಕಲ್ಚರು, ಪ್ರತಿಯೊಬ್ಬರು ವಿಭಿನ್ನವಾದ ಭಾಷೆ, ಒಂದು ವಿಭಿನ್ನವಾದಂಥ ಕಲೆ, ಎಲ್ಲ ವಿಭಿನ್ನವಾಗಿತ್ತು. ನನ್ನ ಜೀವನದಲ್ಲಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಊರಿಂದ ಪಕ್ಕದೂರಿಗೂ ಹೋದವಳಲ್ಲ, ಬಟ್ ಹೋಗಿದ್ದೀನಿ ಅಂದರೆ ದೊಡ್ಡ ಮಾತದು. ಒಬ್ಬಳೇ ಹೋಗಿದ್ದೀನಿ ಅಂತಂದರೆ ಅದು ಯಾರಿಗೂ ಗೊತ್ತಿರಲಿಲ್ಲ. ಪೇರೆಂಟ್ಸ್ಗೆಲ್ಲ ಗೊತ್ತಿದ್ದರೆ ಯಾರೂ ಕಳಿಸ್ತಿರ್ಲಿಲ್ಲ ಸಹ. ಅಷ್ಟು ದೂರ ಒಬ್ಬಳೇ ಹೇಗಮ್ಮ ಹೋಗ್ತೀಯಾ, ಅದೆಲ್ಲ ರಿಸ್ಕು, ಸುಮ್ಮನೆ ಬೇಡ, ಗೋವಾ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ನಾನು ಒಳ್ಳೆ ಬಂಡು ಧೈರ್ಯ ಮಾಡ್ಕೊಂಡು ನಾನು ಹೋಗಲೇಬೇಕು, ನಾನು ಹೋಗ್ತೀನಿ, ನಾನು ಕಲಿಬೇಕು ಯೋಗ, ಹಾಗೆ ಹೀಗೆ ಅಂತ ಏನೇನೋ ಕನಸು ಕಟ್ಕೊಂಡು ಹೋದೆ. ಕನಸು ಕಟ್ಕೊಂಡು ಅದಕ್ಕೂ ವಂಡರ್ಫುಲ್ ಲೈಫ್ ಸಿಕ್ತು. ವಂಡರ್ಫುಲ್ ಆಗಿತ್ತು. ಅಲ್ಲಿರುವಂಥ ಪ್ರತಿ ಕ್ಷಣವೂ ಮೆಮೊರಿಬಲ್ ಆಗಿತ್ತು. ಲೈಫಲ್ಲಿ ಅದನ್ನ ಮತ್ತೆ ಕ್ರಿಯೇಟ್ ಮಾಡಬೇಕು ಅನ್ನೋವಂಥ ಹುಚ್ಚು ಬಂತು. ಹಾಗೆ ಆ ಥರ ನಾನು ಟ್ರಾವೆಲ್ ಮಾಡಬೇಕು. ಅವರಿಂದ ತುಂಬ ಲೈಫ್ನ ಚೇಂಜ್ ಮಾಡೋಂತಹ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ. ನಾನು ಲೈಫ್ ಚೇಂಜಿಂಗ್ ಆಗುವಂಥ ವಿಷಯಗಳನ್ನ ತುಂಬ ಕಲ್ತಿದ್ದೀನಿ. ಅವರಲ್ಲಿ ಜಾಸ್ತಿ ಎಮೋಷ್ನಲ್ ಇರಲ್ಲ, ಎಲ್ರಿಗೂ ಪ್ರೀತಿ ಕೊಡ್ತಾರೆ, ಎಲ್ರ ಜೊತೆ ಲಾಂಗ್ ಟರ್ಮ್ ಅಟ್ಯಾಚ್ಮೆಂಟ್ ಇರಲ್ಲ ಅವರಿಗೆ. ಶಾರ್ಟ್ ಟರ್ಮ್ ಅಟ್ಯಾಚ್ಮೆಂಟಲ್ಲಿ ಒಳ್ಳೆ ಮೆಮೊರಿ ಕೊಟ್ಟು ಹೋಗ್ತಾರೆ ಲೈಫಲ್ಲಿ. ನಾವು ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ, ಆದರೆ ಎಲ್ರಿಗೂ ಮೆಮೊರಿ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಹಾಗೆಯೇ ನಮ್ಮ ಕ್ಲಾಸಲ್ಲಿರೋ ಒಂದು ಸ್ಟೂಡೆಂಟಿದ್ದು ಬರ್ಡೇ ಇತ್ತು. ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ತಂದು ವೆಲ್ಕಮ್ ಮಾಡಿ ಅವ್ರವ್ರದ್ದೇ ಲ್ಯಾಂಗ್ವೇಜಲ್ಲಿ ವಿಶ್ ಮಾಡಿ ತುಂಬ ಚೆನ್ನಾಗಿ ಅಂದ್ಕೊಂಡಿದ್ದೆಲ್ಲ ಆಗಲಿ, ಈ ವರ್ಷ ನಿಮ್ಮ ಕನಸೆಲ್ಲ ಈಡೇರಲಿ ಅಂತ ಪ್ರತಿಯೊಂದು ಅವ್ರವ್ರ ಲ್ಯಾಂಗ್ವೇಜಲ್ಲಿ ಎಷ್ಟು ಕ್ಯೂಟಾಗಿ ಹಾರೈಸಿದ್ರು. ನಾನು ಅನ್ಕೋತಾ ಇದ್ದೆ ನನ್ನ ಬರ್ಡೇನೂ ಇದೇ ತಿಂಗಳೇ ಬಂದುಬಿಡ್ಲಿ, ಇರಬೇಕಿತ್ತಲ್ವಾ, ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಈ ಥರ ಎಲ್ಲ ಸೆಲೆಬ್ರೇಷನ್ನು ಅಂತ ಅನ್ಕೋತಾ ಇದ್ದೆ. ಅಷ್ಟು ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಹೊಸ್ದಾಗಿ ತುಂಬಾ ಮುದ್ದಾಗಿ ಹಾರೈಸಿದ್ರು. ತುಂಬ ಮುಗ್ಧ ಮನಸ್ಸು ಅನಿಸುತ್ತೆ ಎಲ್ರದ್ದು. ಅಷ್ಟೇ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು ಎಲ್ರ ಜೊತೆ. ಬೆಳಗ್ಗೆ ಎದ್ರೇ ಅವ್ರ ಜೊತೆ ಮಾತಾಡೋಕ್ಕೆ ತುಂಬ ಖುಷಿ. ಅವ್ರು ನಗ್ನಗ್ತಾ
ಒಂದು ಚೂರು ಅವರು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬೇಜಾರಿರಲಿ, ಒಂದು ದಿನ ಅವರು ಬೇರೆಯವ್ರ ಎದುರು ತೋರಿಸ್ಕೊತಾ ಇರಲಿಲ್ಲ. ಯಾವಾಗಲೂ ಎಲ್ರಿಗೂ ಖುಷಿ ಕೊಡೋಕ್ಕೆ ಇಷ್ಟಪಡ್ತಾಯಿದ್ರು. ಅವ್ರು ಇಂಗ್ಲೀಷ್ ಅಷ್ಟು ಅರ್ಥನೂ ಆಗ್ತಿರಲಿಲ್ಲ ನನಗೆ. ಅವ್ರು ಯಾವಾಗಲೂ ಮೂಗು ಸನ್ನೆಯಲ್ಲಿ, ಕೈ ಸನ್ನೆಯಲ್ಲಿ ನನಗೆ ಎಷ್ಟು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ರು, ಎಷ್ಟು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಿದ್ರು. ನಾನು ಅನ್ಕೋತಾ ಇದ್ದೆ, ಅಯ್ಯೋ ನಾನು ಬೇಗ ಕಲಿಬೇಕಿತ್ತಲ್ಲಪ್ಪ ಅವ್ರ ಭಾಷೆನ, ನಾನು ಅವ್ರ ಜೊತೆ ಮಾತಾಡಬೇಕಿತ್ತು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸೋಕ್ಕೆ ಇಷ್ಟಪಡ್ತಾರೆ. ನಾನು ಎಲ್ಲ ಕಲ್ತ್ಬಿಟ್ಟು ಇಲ್ಲಿ ಬರಬೇಕಿತ್ತು. ಅವ್ರದ್ದು ಕಷ್ಟ ಸುಖನ ಹೇಳ್ಕೋಕ್ಕೆ ಇಷ್ಟಪಡ್ತಿದ್ರು ನನ್ನ ಜೊತೆ. ಹಾಗೆ ಅವರು ಆ ಕೈ ಸನ್ನೆ, ಮೂಗು ಸನ್ನೆಯಲ್ಲಿ ನನಗೆ ತುಂಬ ಚೆನ್ನಾಗಿ ಅವ್ರದ್ದು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅವ್ರ ಜರ್ನಿ, ನಾನು ಯಾವ ಥರ ಇಂಗ್ಲೀಷ್ ಕಲಿತೆ, ಪ್ರತಿಯೊಂದು ಅಷ್ಟೇ ಕ್ಯೂಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇದು ಕೊನೆ ದಿನ ಸರ್ಟಿಫಿಕೇಟ್ ಡೇ ಇತ್ತು. ಎಲ್ರಿಗೂ ಸರ್ಟಿಫಿಕೇಟ್ ಕೊಟ್ಟರು. ಅವತ್ತು ಫುಲ್ ಕ್ಲೋಸಿಂಗ್ ಸೆರೆಮನಿ ಅಂತ ಮಾಡಿದರು. ಫುಲ್ಲು ಎಲ್ರಿಗೂ ಕ್ಲೋಸಿಂಗ್ ಸೆರೆಮನಿಯಲ್ಲಿ ತುಂಬ ಬೇಜಾರು ಇತ್ತು. ಮತ್ತು ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಬೇಜಾರು, ಸರ್ಟಿಫಿಕೇಟ್ ಪಡೆದ್ವಿ ಅನ್ನೋ ಖುಷಿ. ಈ ವಿಡಿಯೋ ಇಷ್ಟ ಆಗುತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನೆಚ್ಚಿನ ಕನ್ನಡತಿ ಯಾದಗಿರಿ ಹುಡುಗಿ